एक नाम तेरा ही सच्चा है, बाकी सब झूठी माया है। जो अपना सब कुछ छोड़ चला, उसने ही तुमको पाया है। जिस मन में तुम्हारी भक्ति जगी, उसके तुम ही तो सहारे हो। चित्तो मात सहायक स्वामी सखा, तुम ही सबके रखवारे हो। जिसका कोई आधार नहीं। ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 28/3/2022. मीठे बच्चे, मनुष्य मत पर तो तुम आधा कल्प चलते वो, अब मेरी श्रीमत पर चल, पावन बनो तो पावन दुनिया के मालिक बन जाएंगे. ಪಾವ ತಿಳಿಸ್ತಾರೆ, ಮಧುರವಾದಂತಹ ಮಕ್ಕಳೇ, ಮನುಷ್ಯ ಮತದಂತೆ ನಡೆದು ಅರ್ಧ ಕಲ್ಪ ನಡೀತಾ ಬಂದ್ವಿ. ಈಗ ಬಾಬಾ ಕೊಡುವಂತಹ ಶ್ರೀಮತದ ಅನುಸಾರ ನಡಿಬೇಕು. ಪಾವನರಾಗ್ತೀರಾ ಮತ್ತು ಪಾವನ ಪ್ರಪಂಚದ ಮಾಲೀಕರಾಗ್ತೀರಾ ಮಕ್ಕಳೇ. ಪ್ರಶ್ನೆ, बेहित का बाप बच्चों को कौन सी आशीर्वाद देते हैं और वो आशीर्वाद किन्हों को प्राप्त होती है? ಬೇಹಿದ್ದಿನ ತಂದೆ ಮಕ್ಕಳಿಗೆ ಯಾವ ಒಂದು ಆಶೀರ್ವಾದವನ್ನ ಮಾಡ್ತಾರೆ, ಆ ಒಂದು ಆಶೀರ್ವಾದ ಅನ್ನೋದು ಎಂಥವರಿಗೆ ಪ್ರಾಪ್ತಿಯಾಗತ್ತೆ? ಬಾಪ್ ಆಶೀರ್ವಾದ ದೇತೆ, ಬಚ್ಚೆ ತುಮ್ 21 ಜನ್ಮ ಸದಾ ಸುಖಿ रहेंगे, ಅಮರ್ रहेंगे. ತಂದೆ ಆಶೀರ್ವಾದವನ್ನ ಕೊಡ್ತಾರೆ ಮಕ್ಕಳಿಗೆ. 21 ಜನ್ಮ ಮಕ್ಕಳೇ ಸದಾ ಸುಖಿಯಾಗಿರ್ತೀರಾ, ಅಮರರಾಗಿರ್ತೀರಾ. ತುಮೆ ಕಬಿ ಕಾಲ್ ನಹಿ ಕಾಯೇಗಾ ಎಂದು ಕೂಡ ಬಾಬಾ ಹೇಳ್ತಾರೆ. ಮೃತ್ಯುವಿನ ಭಯ ಇರೋದಿಲ್ಲ, ಅಕಾಲವಾದಂಥ ಮೃತ್ಯು ಅನ್ನೋದು ಆಗುವುದಿಲ್ಲ. ಕಾಮಧೇನು ಮಾತಾ तुम्हारी सब मनोकामनाएं पूर्ण कर देंगी. ಕಾಮಧೇನು ತಾಯಿ ನಮ್ಮ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾರೆ. ಪರಂತು ತುಮೆ ಇಸ್ ವಿಶ್ ವಿಕಾರ ಕೋ ಚೋಡ್ನಾ ಪಡೇಗಾ. ಆದರೆ ನಾವು ಮಕ್ಕಳು ವಿಕಾರ ವಿಷವನ್ನು ಬಿಡಬೇಕಾಗತ್ತೆ. यह आशीर्वाद उन्हें ही प्राप्त होती है जो श्रीमत पर इस अंतिम जन्म में पवित्र बनते और बनाते हैं. ಬಾಬಾ ಹೇಳ್ತಾ ಇದ್ದಾರೆ, ಈ ಆಶೀರ್ವಾದ ಅನ್ನೋದು ಯಾರಿಗೆ ಪ್ರಾಪ್ತಿಯಾಗತ್ತೆ ಅಂದರೆ, ಯಾರು ಶ್ರೀಮತದಂತೆ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರ್ತಾರೆ ಮತ್ತು ಅನ್ಯರನ್ನು ಮಾಡ್ತಾರೆ. ಬಾಬಾ ಹೇಳ್ತಾರೆ, ಮಕ್ಕಳೇ ದುನಿಯಾ ಬದಲ್ ರಹಿ ಹೇ, ಇಸಿಲಿಯೇ ಪಾವನ್ ಜರೂರ್ ಬನೋ. ಪ್ರಪಂಚ ಅನ್ನೋದು ಬದಲಾಗ್ತಾ ಇದೆ, ಆದರೆ ಬಾಬಾ ಹೇಳೋದು ಪಾವನರಂತೂ ಮಕ್ಕಳೇ ಅವಶ್ಯಕವಾಗಿ ಆಗಬೇಕು. ಗೀತೆ ಓಂ ನಮಃ ಶಿವಾಯ. ಓಂ ಶಾಂತಿ. ಭಗವಾನ್ ಕೆ ಬಚ್ಚೋ ನೆ ಗೀತ್ ಸುನಾ. ಭಗವಂತನ ಮಕ್ಕಳು ಗೀತೆಯನ್ನು ಕೇಳಿದ್ರಿ. ಅಬ್ ಭಗವಾನ್ ಕೆ ಬಚ್ಚೆ ತೋ ಸಭಿ ಹೇ, ಜೋ ಭಿ ಮನುಷ್ಯ ಮಾತೃ ಹೇ ಸಬ್ ಭಗವಾನ್ ಕೋ ಬಾಬಾ ಕೇತೆ ಹೇ. ಯಾರೆಲ್ಲ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ಭಗವಂತನನ್ನ ಬಾಬಾ ಅಂತ ಹೇಳ್ತಾರೆ. ಓ ಸರ್ವ ಕಾ ಏಕ ಹಿ ಬಾಪ್ ಹೇ, ಲೌಕಿಕ ಬಾಪ್ ಕೋ ಸರ್ವ ಕಾ ಬಾಪ್ ನಹಿ ಕಹೆಂಗೆ. ಲೌಕಿಕ ತಂದೆಯನ್ನ ಸರ್ವರ ತಂದೆ ಅಂತ ಹೇಳೋದಿಲ್ಲ. ಬೇಹಿತ್ ಕಾ ಬಾಪ್ सर्व का ही बाप है, सर्व का सदगति दाता है और कोई महिमा हो नहीं सकती. ಬೇಹಿದ್ದಿನ ತಂದೆ
ಸರ್ವರ ತಂದೆ ಆಗಿದರೆ, ಸರ್ವರ ಸದ್ಗತಿ ದಾತ ಆಗಿದರೆ ಬೇರೆ ಯಾರ ಮಹಿಮೆಯನ್ನ ಈ ರೀತಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಸಭಿ ಉಸ್ ನಿರಾಕಾರ ಬಾಪ್ ಕೋ ಹಿ ಯಾದ್ ಕರ್ತೆ ಹೇ. ತುಮಾರಿ ಆತ್ಮ ಭಿ ನಿರಾಕಾರ ಹೇ ತೋ ಬಾಪ್ ಭಿ ನಿರಾಕಾರ ಹೇ. ಎಲ್ಲರೂ ಕೂಡ ಆ ನಿರಾಕಾರ ತಂದೆಯನ್ನ ನೆನಪನ್ನ ಮಾಡ್ತಾರೆ. ನನ್ನ ಆತ್ಮನೂ ಕೂಡ ನಿರಾಕಾರನಾಗಿದ್ದೀನಿ, ತಂದೆನೂ ಕೂಡ ನಿರಾಕಾರ ಆಗಿದ್ದಾರೆ. ಉನ್ಕಿ ಹಿ ತುಮ್ನೆ ಮಹಿಮಾ ಸುನಿ ಹೇ. ಪರಂಪಿತಾ ಪರಮಾತ್ಮ ಶುಭಾಬಾ ಆಪ್ ಊಂಚೆ ಊಂಚೆ ವೋ ಸರ್ವಕ್ಕೆ ಸದ್ಗತಿ ದಾತಾ ವೋ. ಅವರ ಮಹಿಮೆಯನ್ನ ನಾವು ಮಕ್ಕಳು ಕೇಳಿದ್ದೀವಿ. ಪರಂಪಿತಾ ಪರಮಾತ್ಮ ಶುಭಾಬಾ ಆಗಿದ್ದಾರೆ, ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ, ಸರ್ವರ ಸದ್ಗತಿ ದಾತ ಆಗಿದ್ದಾರೆ. ಸಬ್ಕಿ ಸದ್ಗತಿ ಕರ್ತೆ ವೋ ತೋ वो स्वर्ग के मालिक देवी देवता बन जाते हैं. ಸರ್ವರ ಸದ್ಗತಿ ದಾತ ಅಂತ ಹೇಳಿದಾಗ ಸ್ವರ್ಗದ ಮಾಲೀಕರಾಗ್ತಾರೆ, ದೇವಿ ದೇವತೆಗಳಾಗ್ಬಿಡ್ತಾರೆ. ಮನುಷ್ಯೋಂ ಕಿ ಸದ್ಗತಿ ಕರ್ ನಾ ಸಕೆ, ಮನುಷ್ಯ ಕಿ ಕೋಯಿ ಮಹಿಮಾ ಹೇ ನಹಿ. ಮನುಷ್ಯರ ಸದ್ಗತಿಯನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ, ಮನುಷ್ಯರ ಯಾವ ಮಹಿಮೆನೂ ಕೂಡ ಮಾಡುವುದಿಲ್ಲ. ಅಭಿ ತುಮ್ ಬಚ್ಚೋಂ ಕೋ ಬೇಹದ್ ಕೆ ಬಾಪ್ ದ್ವಾರಾ वर्षा मिलता है, आधा कल्प तुम ಪ್ರಾರಬ್ಧ ಭೋಗ್ತೇವೋ. ಈಗ ನಾವು ಮಕ್ಕಳಿಗೆ ಬೇಹಿದ್ದಿನ ತಂದೆಯ ಮುಖಾಂತರ ಸದ್ಗತಿ ಸಿಕ್ಕತ್ತೆ. ಸರ್ವರ ಸದ್ಗತಿ ದಾತ ಅವರೇ ಆಗಿದ್ದಾರೆ. ಈ ಸರ್ವರ ಸದ್ಗತಿಯನ್ನ ಮಾಡಿ ಸ್ವರ್ಗದ ಮಾಲೀಕರು ದೇವಿ ದೇವತೆಗಳು ಮಾಡ್ತಾರೆ. ಮನುಷ್ಯರ ಸದ್ಗತಿಯನ್ನ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಕಿ ಕೋಯಿ ಮಹಿಮಾ ಹೇ ನಹಿ. ಅಭಿ ತುಮ್ ಬಚ್ಚೋಂ ಕೋ ಬೇಹದ್ ಕೆ ಬಾಪ್ ದ್ವಾರಾ ವರ್ಷಾ ಮಿಲ್ತಾ ಹೇ. ಈಗ ನಾವು ಮಕ್ಕಳಿಗೆ ಬೇಹಿದ್ದಿನ ತಂದೆಯ ಮುಖಾಂತರ ಆಸ್ತಿ ಸಿಕ್ಕತ್ತೆ. ಆಧಾ ಕಲ್ಪ ತುಮ್ ಪ್ರಾರಬ್ಧ ಭೋಗ್ತೇವೋ ಉಸ್ಕೋ ರಾಮ್ ರಾಜ್ಯ ಕಹಾ ಜಾತಾ ಹೇ. फिर द्वापर से रावण राज्य ಶುರು ಹೋತಾ ಹೇ. ಅರ್ಧ ಕಲ್ಪ ಪ್ರಾರಬ್ಧವನ್ನ ಭೋಗಿಸ್ತೀವಿ, ರಾಮರಾಜ್ಯ ಅಂತ ಹೇಳಲಾಗತ್ತೆ. ದ್ವಾಪರದಿಂದ ಬಾಬಾ ಹೇಳ್ತಾರೆ, ಮಕ್ಕಳೇ ರಾವಣನ ರಾಜ್ಯ ಅನ್ನೋದು ಶುರುವಾಗತ್ತೆ. 5 ವಿಕಾರೋ ರೂಪಿ ಭೂತ್ ಪ್ರವೇಶ ಹೋತೆ ಹೇ. 5 ವಿಕಾರಗಳು ಭೂತ ಅನ್ನೋದು ಪ್ರವೇಶ ಆಗತ್ತೆ. ಜೈಸೆ ವ ಭೂತ್ अशुद्ध आत्मा जिसमें प्रवेश करते हैं तो वो बेताल बन जाता है, वैसे इन भूतों में नंबर 1 भूत काम महाशत्रु है. ಹೇಗೆ ಬಾಬಾ ಹೇಳ್ತಾ ಇದ್ದಾರೆ, ಅಶುದ್ಧ ಆತ್ಮ ಯಾರಲ್ಲಿ ಪ್ರವೇಶ ಆಗ್ಬಿಡುತ್ತೆ, ಬೇತಾಳ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಬಾಬೋರು. ಅದೇ ರೀತಿ ಈ 5 ಭೂತಗಳಲ್ಲಿ ನಂಬರ್ 1 ಭೂತ ಕಾಮ महाशत्रुवाಗಿದೆ. आधा कल्प इस भूत ने तुमको बहुत दुखी किया है. अब इन पर जीत प्राप्त कर पवित्र बनो तो पवित्र दुनिया के मालिक बन जाएंगे. ಈಗ ಈ ಭೂತದ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀರಾ. ಬಾಪ್ ಹಿ ಸಬ್ಸೆ ಪ್ರತಿಜ್ಞಾ ಕರಾತೆ ಹೇ. बाप कहते हैं तुम पावन बनने की राखी बांधो तो 21 जन्मों के लिए स्वर्ग पवित्र दुनिया के तुम मालिक बन जाएंगे. ತಂದೆ ಹೇಳ್ತಾರೆ, ಪಾವನರಾಗುವಂತಹ ರಾಖಿಯನ್ನ ಕಟ್ಟಿ ಮಕ್ಕಳೇ, 21 ಜನ್ಮಕ್ಕೋಸ್ಕರ ಸ್ವರ್ಗದಲ್ಲಿ ಪವಿತ್ರ ಪ್ರಪಂಚದ ಮಾಲೀಕರಾಗ್ಬಿಡ್ತೀರಾ. ಮೇ ಆಯಾ ಹೂಂ ಪತಿತೋಂ ಕೋ ಪಾವನ್ ಬನಾನೆ. ತಂದೆ ಬಂದಿದ್ದರೆ ಪತಿತ ಆತ್ಮಗಳನ್ನು ಪಾವನ ಮಾಡುವುದಕ್ಕೆ. ಭಾರತ್ ಪಾವಂತ ಜಬ್ ದೇವಿ ದೇವತಾओं का राज्य था. ಇದೇ ಭಾರತ ಬಾಬಾ ಹೇಳ್ತಾರೆ ಒಂದಾನೊಂದು ಕಾಲದಲ್ಲಿ ಪಾವನವಾಗಿತ್ತು, ಆಗ ದೇವಿ ದೇವತೆಗಳ ರಾಜ್ಯ ಇತ್ತು. ನಾಮ್ ಹಿ ಹೇ ಸುಖಧಾಮ್ ತಾ, ಅಭಿ ಹೇ ದುಃಖಧಾಮ್.
एक तो काम कटारी चलाते हैं, दूसरा लड़ते झगड़ते रहते हैं. ಹೆಸರೇ ಆಗಿದೆ ಸುಖಧಾಮ, ಈಗಂತೂ ದುಃಖಧಾಮವಾಗಿದೆ. ಒಂದು ಕಾಮ ವಿಕಾರವನ್ನ ನಡೆಸ್ತಾರೆ, ಇನ್ನೊಂದು ಬಾಬಾ ಹೇಳ್ತಾರೆ ಹೊಡೆದಾಡ್ತಾ ಇರ್ತಾರೆ, ಜಗಳ ಮಾಡ್ತಾ ಇರ್ತಾರೆ. ಮಕ್ಕಳೇ, देखो कितना दुख है, बाप आते ही है ಸಂಗಮ್ ಪರ್. ಯಹ ಹೇ ಕಲ್ಯಾಣಕಾರಿ ಸಂಗಮ್ ಯುಗ್. ತಂದೆ ಬರೋದೆ ಸಂಗಮ ಯುಗದಲ್ಲಿ. ಮಕ್ಕಳೇ, ಇದು ಕಲ್ಯಾಣಕಾರಿಯಾದ ಸಂಗಮ ಯುಗವಾಗಿದೆ. ತುಮ್ ಬಚ್ಚೆ ಸುಖಧಾಮ್ ಮೇ ಚಲ್ನೆ ಕೆ ಲಿಯೆ ಅಪ್ನಾ ಕಲ್ಯಾಣ ಕರ್ತೆ ಆಯೇ ವೋ. ನಾವು ಮಕ್ಕಳು ಸುಖಧಾಮಕ್ಕೆ ಹೋಗುವುದಕ್ಕೋಸ್ಕರ ನಮ್ಮ ಕಲ್ಯಾಣವನ್ನ ಮಾಡ್ಕೊಳ್ತಾ ಇದ್ದೀವಿ. ಬಾಪ್ ಕೇತೆ ಹೇ ಅಬ್ ಮೇರಿ ಶ್ರೀಮತ್ ಪರ್ ಚಲೋ, ಮನುಷ್ಯ ಮತ್ ಪರ್ ತೋ ತುಮ್ ಆಧಾ ಕಲ್ಪ ಚಲ್ತೆ ರಹೆ. ಸದ್ಗತಿ ದಾತಾ ತೋ ಏಕ್ ಬಾಪ್ ಹೀ ಹೇ. ಆ ಮನುಷ್ಯರ ಮತದಂತೆ ಅರ್ಧ ಕಲ್ಪ ನಡೀತಾ ಬಂದ್ವಿ. ಸದ್ಗತಿ ದಾತ ಒಬ್ಬ ತಂದೆ ಆಗಿದ್ದಾರೆ. ಅವರ ಶ್ರೀಮತದಿಂದ ಸ್ವರ್ಗದ ಮಾಲೀಕರಾಗ್ತೀರಾ. बाकी ये शास्त्र तो पढ़ते पढ़ते अब कलयुग का अंत आ गया है, तमो प्रधान बन गए है. ಈಗ ಶಾಸ್ತ್ರಗಳನ್ನು ಓದ್ತಾ ಓದ್ತಾ ಕಲಿಯುಗದ ಅಂತ್ಯದಲ್ಲೇ ಬಂದಿದ್ದೀವಿ, ತಮೋ ಪ್ರಧಾನರಾಗಿದ್ದೀವಿ. अपने को ईश्वर कहलाकर अपनी ही बैठ पूजा कराते हैं. ತನ್ನನ್ನು ತಾನು ಈಶ್ವರ ಅಂತ ಹೇಳಿ ತನ್ನ ಪೂಜೆಯನ್ನ ತಾನೇ ಮಾಡ್ಕೊಳ್ತಾರೆ. ಶಾಸ್ತ್ರೋं में प्रहलाद की बात दिखाते हैं कि तंबू से नरसिंह भगवान निकला, उसने आकर ಪ್ರಹ್ಲಾದನ ಮಾತನ್ನ ತೋರಿಸ್ತಾರೆ. ಕಂಬದಿಂದ ನರಸಿಂಹ ಭಗವಂತ ಬಂದ್ರು. ಅವರು ಬಂದು ಹಿರಣ್ಯಕಶಿಪುಕೋ ಮಾರ. ಕಂಬದಿಂದ ನರಸಿಂಹ ಬಂದ್ರು, ಅವರು ಹಿರಣ್ಯಕಶಿಪನನ್ನ ಸಾಯಿಸಿದ್ರು. ಅಬ್ ತಂಬು ಸೇ ತೋ ಕೋಯಿ ನಿಕಲ್ತಾ ನೈ ಹೇ. ಕಂಬದಿಂದ ಯಾರೂ ಬರೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಬಾಕಿ ಸಭಿ ಕಾ ವಿನಾಶ ತೋ ಹೋನಾ ಹೀ ಹೇ. बाप कहते हैं इन साधु संत महात्मा अजामिल जैसी पापात्माओं का भी उद्धार मैं करता हूँ. ಆದರೆ ತಂದೆ ಹೇಳ್ತಾರೆ, ಸಾಧುಗಳಿರ್ಬೋದು, ಸಂತರಿರ್ಬೋದು, ಮಹಾತ್ಮರಿರ್ಬೋದು, ಅಜಾಮಿಳನಂತಹ ಪಾಪಾತ್ಮರ ಉದ್ಧಾರವನ್ನ ಮಾಡುವುದಕ್ಕೋಸ್ಕರ ಮಕ್ಕಳೇ ನಾನು ಬರಬೇಕಾಗತ್ತೆ. ಬಾಪ್ ಆಕರ್ ಜ್ಞಾನ ಅಮೃತ ಕಾ ಕಲಶ माताओं पर रखते हैं. माता गुरु बिगर किसकी सद्गति हो ना सके. ತಂದೆ ಬಂದು ಆ ಜ್ಞಾನದ ಅಮೃತದ ಕಳಶವನ್ನ ಮಾತೆಯರ ಮೇಲೆ ಇಡ್ತಾರೆ. ಮಾತಾ ಗುರು ಇಲ್ಲದೆ ಯಾರ ಸದ್ಗತಿ ಆಗುವುದಕ್ಕೆ ಸಾಧ್ಯ ಇಲ್ಲ. ಜಗದಂಬಾ ಹೇ ಕಾಮಧೇನು ಸಭಿ ಕಿ ಮನೋಕಾಮನಾ ಪೂರ್ಣ ಕರ್ನೆ ವಾಲಿ, ಉನ್ಕಿ ತುಮ್ ಬಚ್ಚಿಯಾವೋ. ಈಗ ಜಗದಂಬೆ ಕಾಮಧೇನು ಆಗಿದ್ದಾರೆ. ಎಲ್ಲರ ಮನೋಕಾಮನೆಗಳನ್ನ ಪೂರ್ಣ ಮಾಡುವಂಥವರು ಅವರ ಮಕ್ಕಳು ನಾವಾಗಿದ್ದೀವಿ. ಅಬ್ ಬಾಪ್ ಕೇತೆ ಹೇ कोई भी मनुष्य मात्र की बात नहीं सुनो, पतितों को पावन बनाने वाला एक बाप ही है. ತಂದೆ ಹೇಳ್ತಾರೆ, ಯಾವುದೇ ಮನುಷ್ಯ ಮಾತ್ರರ ಮಾತನ್ನ ಕೇಳಬೇಡಿ ಮಕ್ಕಳೇ. ಪತಿತರನ್ನ ಪಾವನರನ್ನಾಗಿ ಮಾಡುವಂಥವರು ಒಬ್ಬ ತಂದೆ ಆಗಿದ್ದಾರೆ. तो जरूर कोई पतित बनाने वाले भी होंगे. ಯಾರಾದರೂ ಪತಿತರನ್ನಾಗಿ ಮಾಡುವಂಥವರು ಇದ್ದಾರೆ. ರಾವಣ राज्य में सभी पतित है. अभी वो पतित पावन बाप आया है स्वर्ग का वर्षा देने के लिए. ಈಗ ಪತಿತ ಪಾವನ ತಂದೆ ಬಂದಿದ್ದಾರೆ ಸ್ವರ್ಗದ ಆಸ್ತಿಯನ್ನ ಕೊಡುವುದಕ್ಕೋಸ್ಕರ. कहते हैं 21 जन्म तुम सदा सुखी रहेंगे. ಬಾಬಾ ಹೇಳ್ತಾರೆ, ಮಕ್ಕಳೇ 21 ಜನ್ಮಕ್ಕೋಸ್ಕರ ಸದಾ ಸುಖಿಗಳಾಗಿರ್ತೀರಾ.
आशीर्वाद देते हैं ना, लौकिक माता पिता भी आशीर्वाद करते हैं. वो है ಅಲ್ಪಕಾಲ ಸುಖಕ್ಕೆ लिए ಆಶೀರ್ವಾದವನ್ನು ಕೊಡ್ತಾರೆ. ಲೌಕಿಕ ತಂದೆ ತಾಯಿ ಆಶೀರ್ವಾದ ಮಾಡ್ತಾರೆ, ಅದೆಲ್ಲ ಅಲ್ಪಕಾಲ ಸುಖಕ್ಕೋಸ್ಕರ ಅಂತ ಹೇಳ್ತಾರೆ ಬಾಬಾ. ಯಹ ಬೇಹದ್ ಕಾ ಮಾತ್ ಪಿತಾ कहते हैं ಬಚ್ಚೆ ತುಮ್ ಸದೈವ್ ಅಮರ್ ರಹೋ. ಬಾಬಾ ಹೇಳ್ತಾರೆ, ಮಕ್ಕಳೇ ಸದೈವ ಅಮರರಾಗಿರಿ. ವಹ ತುಮ್ಕೋ ಕಾಲ್ ನಹಿ ಖಾಯೇಗಾ. ಮೃತ್ಯುವಿನ ಭಯ ಅನ್ನೋದು ಇರೋದಿಲ್ಲ. ಅಕಾಲೆ ಮೃತ್ಯು ನಹಿ ಹೋಂಗಾ, ಸದಾ ಸುಖಿ रहेंगे. ಅಕಾಲ ಮೃತ್ಯು ಆಗೋದಿಲ್ಲ ಮಕ್ಕಳೇ, ಸದಾ ಸುಖಿಯಾಗಿ ಇರ್ತೀರಾ. ಕಾಮಧೇನು ಮಾತಾ ತುಮಾರಿ ಸರ್ವ ಕಾಮನಾಯೇ ಪೂರ್ಣ ಕರ್ತಿ ಹೇ. ಕಾಮಧೇನು ತಾಯಿ ನಾವೆಲ್ಲ ಸರ್ವ ಕಾಮನೆಗಳನ್ನು ಪೂರ್ಣ ಮಾಡ್ತಾರೆ. ಸಿರ್ಫ್ ವಿಷ್ ಕೋ ಚೋಡ್ನಾ ಹೋಂಗಾ, ಕ್ಯೂಂಕಿ ಅಪವಿತ್ರ ತೋ ವಹ ಚಲ್ ನಹಿ ಸಕೆಂಗೆ. ಇದಕ್ಕೊಂದೇ ಕಂಡೀಷನನ್ನು ಹೇಳ್ತಾರೆ ಬಾಬಾ, ವಿಷವನ್ನ ಬಿಡಬೇಕು. ಏಕೆಂತೇಳಿದ್ರೆ ಆ ಪ್ರಪಂಚದಲ್ಲಿ ಅಪವಿತ್ರರು ಯಾರೂ ಹೋಗುವುದಕ್ಕೆ ಸಾಧ್ಯ ಇಲ್ಲ. वो है अल्पकाल सुख के लिए, यह है बेहद का मात पिता कहते हैं बच्चे सदैव अमर रहो. बाप कहते हैं मैं तुमको वापस ले चलने आया हूँ, सिर्फ ಪಾವನ್ ಬನೋ. ತಂದೆ ಹೇಳ್ತಾರೆ, ವಾಪಸ್ ಕರ್ಕೊಂಡು ಹೋಗೋದಕ್ಕೋಸ್ಕರ ಬಂದಿದ್ದೀನಿ ಮಕ್ಕಳೇ, ಕೇವಲ ಪಾವನರಾಗಿ. ऐसे नहीं कि बच्चे को शादी करानी है, ना अपने को पतित करना है, ना दूसरों को पतित होने देना है. ಈ ರೀತಿಯೆಲ್ಲ ಮಕ್ಕಳದು ಮದುವೆ ಮಾಡ್ತೀವಿ ಅಂತ ತಾನೂ ಪತಿತರಾಗಬಾರ್ದು, ಅನ್ಯರನ್ನ ಪತಿತರಾಗೋದಕ್ಕೆ बिड़बार्दो. इस मृत्यु लोक में अंतिम जन्म पवित्र जरूर बनना है, तब अमर लोक चलेंगे. बाप बैठ आत्माओं को समझाते हैं. ಈ ಮೃತ್ಯು ಲೋಕದಲ್ಲಿ ಅಂತಿಮ ಜನ್ಮ ಪವಿತ್ರರಾಗಿ ಇರಬೇಕು, ಆಗಲೇ ಅಮರ ಲೋಕಕ್ಕೆ ಹೋಗುವುದಕ್ಕೆ ಸಾಧ್ಯ. ತಂದೆ ಕುತ್ಕೊಂಡು ಆತ್ಮಗಳಿಗೆ ತಿಳಿಸ್ತಾರೆ, ಆತ್ಮ ಹಿ ಧಾರಣ್ ಕರ್ತಿ ಹೇ. बाप कहते हैं तुम हमारे बच्चे हो, तुम आत्माएं परमधाम में रहती थी, अब फिर ले चलने आया हूँ. ತಂದೆ ಹೇಳೋದು, ತಂದೆ ಕೂತ್ಕೊಂಡು ಆತ್ಮಗಳಿಗೆ ತಿಳಿಸ್ತಾರೆ, ಆತ್ಮನೇ ಧಾರಣೆ ಮಾಡುತ್ತೆ. ತಂದೆ ಹೇಳ್ತಾರೆ, ನೀವು ನನ್ನ ಮಕ್ಕಳಾಗಿದ್ದೀರಾ, ನಾವು ಆತ್ಮಗಳು ಪರಂಧಾಮದಲ್ಲಿ ಇರ್ತಿದ್ವಿ, ಬಾಬಾ ಬಂದಿದ್ದಾರೆ, ನಾವೆಲ್ಲ ಮಕ್ಕಳನ್ನು ವಾಪಸ್ ಮನೆಗೆ ಕರ್ಕೊಂಡೋಗುವುದಕ್ಕೆ. ಜೋ ಪವಿತ್ರ ಬನೆಂಗೆ ಉನ್ಕೋ ಸಾಥ್ ಲೇ ಚಲೂಂಗಾ, ಫಿರ್ ವಹಾನ್ ಸೆ ತುಮ್ಕೋ ಸ್ವರ್ಗ ಮೇ ಬೇಜ್ ದೂಂಗಾ. ಯಾರು ಪವಿತ್ರರಾಗ್ತಾರೆ ಅವರನ್ನು ಜೊತೆಯಲ್ಲಿ ಕರ್ಕೊಂಡೋಗ್ತಾರೆ, ಆ ನಂತರ ಬಾಬಾ ಸ್ವರ್ಗಕ್ಕೆ ಕಳಿಸ್ತಾರೆ. ಮೀರಾ ನೇ ಬಿ विष का त्याग किया तो उनका नाम कितना भाला है. ಮೀರಾ ವಿಷದ ತ್ಯಾಗವನ್ನು ಮಾಡಿದ್ದಕ್ಕೆ ಭಕ್ತಿ ಮಾರ್ಗದಲ್ಲಿ ನಂಬರ್ 1 ಶಿರೋಮಣಿಯಾದ್ರು. बाप कहते हैं बच्चे अब पुरानी दुनिया बदल नहीं बनने वाली है, नई दुनिया में देवताएं राज्य करते थे. ತಂದೆ ಹೇಳ್ತಾರೆ, ಮಕ್ಕಳೇ ಈಗ ಹಳೆಯ ಪ್ರಪಂಚ ಅನ್ನೋದು ಬದಲಾಗ್ತಾ ಇದೆ, ಹೊಸದಾಗತ್ತೆ. ಹೊಸ ಪ್ರಪಂಚದಲ್ಲಿ ದೇವತೆಗಳು ರಾಜ್ಯವನ್ನ ಮಾಡ್ತಿದ್ರು. ಮೈ ಬ್ರಹ್ಮ ದ್ವಾರ ತುಮ್ಕೋ ರಾಜಯೋಗ್ ಸಿಕ್ಲಾತಾ ಹೂ. ಬ್ರಹ್ಮನ ಮುಖಾಂತರ ಶಿವಬಾಬಾ ಏನು ಮಾಡ್ತಾರೆ, ರಾಜಯೋಗವನ್ನು ಕಲಿಸ್ತಾ ಇದ್ದಾರೆ. ತುಮ್ಕೋ ಶ್ರೀಮತ್ ದೇತಾ ಹೂ ಶ್ರೇಷ್ಠ ದೇವತಾ ಬನ್ನೆ ಕೆ ಲಿಯೆ. ಬಾಬಾ ಶ್ರೀಮತವನ್ನು ಕೊಡ್ತಾ ಇದ್ದಾರೆ, ಶ್ರೇಷ್ಠ ದೇವತೆಗಳು ಆಗುವುದಕ್ಕೋಸ್ಕರ. कृष्णपुरी में चलना है, श्री कृष्ण की देखो कितनी महिमा है. ಕೃಷ್ಣಪುರಿಗೆ ಹೋಗಬೇಕು, ಶ್ರೀಕೃಷ್ಣನನ್ನು ನೋಡಿ ಎಷ್ಟೊಂದು ಮಹಿಮೆ ಇದೆ.
वो है सर्वगुण संपन्न, हमारी मत पर चलेंगे तो ऐसा ಲಕ್ಷ್ಮೀ ನಾರಾಯಣ್ ಬನೆಂಗೆ. ತಂದೆ ಕೊಡುವಂಥ ಮತದ ಅನುಸಾರ ನಡೀತೀವಿ ಅಂತ ಹೇಳಿದಾಗ ಲಕ್ಷ್ಮೀ ನಾರಾಯಣರಾಗ್ತೀವಿ. ಜಿನ್ಹೋನೆ ಕಲ್ಪ ಪೆಹಲೆ ವರ್ಷ ಲಿಯಾ ಹೋಂಗಾ ಓ ಶ್ರೀಮತ್ ಪರ್ ಚಲೆಂಗೆ. ಕಲ್ಪದ ಹಿಂದೆ ಯಾರು ನಡೆದಿದ್ರು ಅವರೇ ಬಾಬಾ ಕೊಡುವಂತಹ ಶ್ರೀಮತದ ಅನುಸಾರ ನಡೀತಾರೆ. नहीं तो आसुरी मनमत पर चलते रहेंगे. ये बाबा भी उस निराकार से ही मत लेते हैं. शुभाबा ब्रह्मा के तन में प्रवेश कर तुमको मत देते हैं. यह बाबा ನಿರಾಕಾರ ಮತವನ್ನ ಕೊಡ್ತಾರೆ. ಶುಭಾಬಾ ಬ್ರಹ್ಮನ ಶರೀರದಲ್ಲಿ ಪ್ರವೇಶವನ್ನ ಮಾಡಿ ಮತವನ್ನ ಕೊಡ್ತಾರೆ. कहते हैं तुम सब सजनिया ಅಥವಾ ಭಕ್ತಿಯಾವೋ. ಬಾಬಾ ಹೇಳ್ತಾ ಇದ್ದಾರೆ ನಾವೆಲ್ಲ ಪ್ರಿಯತಮೆಯರು ಅಥವಾ ಭಕ್ತಿನೀಯರಾಗಿದ್ದೀವಿ. ಏಕ್ ಹೇ ಸಾಜನ್ ಅಥವಾ ಭಗವಾನ್, ಮನುಷ್ಯ ಕೋ ಕಭಿ ಭಿ ಭಗವಾನ್ ನಹಿ ಕಹಾ ಸಕ್ತೆ. ಒಬ್ರು ಪ್ರಿಯತಮ ಅಥವಾ ಭಗವಂತ ಮನುಷ್ಯರನ್ನ ಎಂದೂ ಕೂಡ ಭಗವಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯ ಉಲ್ಟಿ ಮತ್ तुमको मिली हुई है, इसलिए तुम्हारी ऐसी ದುರ್ಗತಿ हुई है. ಉಲ್ಟಾ ಮತ ಸಿಕ್ಕಿರೋ ಕಾರಣ ಇಂತಹ ಒಂದು ದುರ್ಗತಿಯನ್ನ ಪಡ್ಕೊಳ್ತೀರಾ. मैं एक ही पार करने वाला हूँ. ये गुरु लोग मेरे धाम की ही नहीं जानते तो मेरे पास ले कैसे आएंगे. मनुष्य तो जहाँ भी जाएंगे तो माथा टेकते रहेंगे. इसलिए मैं ही स्वयं लेने को आया हूँ, फिर तुमको स्वर्ग धाम में भेज दूंगा. ಆ ಗುರುಗಳು ನನ್ನ ಧಾಮಕ್ಕೆ ಯಾರೂ ಕರ್ಕೊಂಡು ಬರೋದಿಲ್ಲ. ಬಾಬಾ ಹೇಳ್ತಾರೆ ನನ್ನ ಮತ ಅನ್ನೋದೇ ಮಕ್ಕಳೇ ಅವರಿಗೆ ಗೊತ್ತಿಲ್ಲ. ನಾನು ಒಮ್ಮೆ ಬರ್ತೀನಿ, ಪಾರ್ ಮಾಡಿ ಕರ್ಕೊಂಡೋಗ್ತೀನಿ. ಮನುಷ್ಯ ತೋ ಯಹ ಬಿ ಜಾಯಂಗೆ. ಆ ಮನುಷ್ಯರು ಇಲ್ಲೂ ಬರ್ತಾರೆ ಅಂತ ಹೇಳಿದಾಗ ಸಿಕ್ತವ್ರಿಗೆ ಅಡ್ ಬೀಳ್ತಾ ಹೋಗ್ತಾರೆ. ಆ ಕಾರಣ ತಂದೆ ಸ್ವಯಂ ಬರ್ತಾರೆ. ಬಂದು ಸ್ವರ್ಗಧಾಮಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ ಕಳಿಸ್ತಾರೆ. वो है विष्णुपुरी सूर्यವಂಶಿ, त्रेता को कहा जाता है राम राज्य. ಅದು ವಿಷ್ಣುಪುರಿ ಸೂರ್ಯವಂಶಿ, ತ್ರೇತಾಗೆ ಹೇಳಲಾಗತ್ತೆ ರಾಮರಾಜ್ಯ. उसके बाद शुरू होता है ರಾವಣ ರಾಜ್ಯ ದ್ವಾಪರ ಮೇ. ನಂತರ ಶುರುವಾಗತ್ತೆ ರಾವಣನ ರಾಜ್ಯ ದ್ವಾಪರ ಯುಗದಿಂದ. तो भारत शिवालय से ವೇಶ್ಯಾಲಯ ಬನ್ ಜಾತಾ ಹೇ. ಇದೇ ಭಾರತ ಶಿವಾಲಯದಿಂದ ಏನಾಗುತ್ತೆ ಅಂತಿದ್ದಾರೆ ಬಾಬಾ, ವೇಶ್ಯಾಲಯವಾಗತ್ತೆ ಮಕ್ಕಳೇ. ಯಹಿ ಭಾರತ್ ಸಂಪೂರ್ಣ ನಿರ್ವಿಕಾರಿತ, ಯಹಿ ಭಾರತ್ ಪೂರ್ಣ ವಿಕಾರಿ ಬನ್ ಗಯಾ ಹೇ. ಇದೇ ಭಾರತ ಸಂಪೂರ್ಣ ನಿರ್ವಿಕಾರಿ ಆಗಿತ್ತು, ಇವತ್ತಿದೇ ಭಾರತ ಪೂರ್ಣ ವಿಕಾರಿ ಆಗಿದೆ. अब तुम बच्चे राजयोग सीख सारे विश्व पर जीत प्राप्त कर लेते हो. ಈಗ ನಾವು ಮಕ್ಕಳು ರಾಜಯೋಗವನ್ನ ಕಲಿತು ಇಡೀ ವಿಶ್ವದ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡ್ಕೊಳ್ತೀವಿ. दो बंदरों की कहानी, वो आपस में लड़ते हैं, ವಿಶ್ವ ರೂಪಿ ಮಕ್ಕನ್ ತುಮಕೋ ಮಿಲ್ತಾ ಹೇ. ಎರಡು ಮಂಗಗಳ ಕಥೆಯನ್ನ ಬಾಬಾ ಹೇಳ್ತಾ ಇದ್ದಾರೆ. ಪರಸ್ಪರ ಹೊಡೆದಾಡ್ತವೆ. ವಿಶ್ವರೂಪಿ ಬೆಣ್ಣೆ ಅನ್ನೋದು ನಾವು ಮಕ್ಕಳಿಗೆ ಸಿಕ್ಕತ್ತೆ. ತುಮ್ ಕೇವಲ್ ಶುಭಾಬಾ और स्वर्ग को ही याद करो. घर गृहस्थ में रहते हुए पवित्र बनो तो पवित्र दुनिया के मालिक बन जाएंगे. ಬಾಬಾ ಹೇಳ್ತಾ ಇದ್ದಾರೆ ಕೇವಲ ಶುಭಾಬಾ ಮತ್ತು ಸ್ವರ್ಗವನ್ನ ನೆನಪನ್ನ ಮಾಡಿ ಮನೆ ಗೃಹಸ್ಥದಲ್ಲಿರ್ತಾ ಪವಿತ್ರರಾಗಿ ಪವಿತ್ರ ಪ್ರಪಂಚದ ಮಾಲೀಕರಾಗ್ತೀರಾ. पवित्रता पर ही अत्याचार होते हैं. कल्प पहले भी हुए थे, अभी भी होंगे जरूर, क्योंकि तुम अब
ಜಹರ್ ನಹಿ ದೇತೆ ವೋ. ಪವಿತ್ರತೆಯ ಮೇಲೆ ಗಲಾಟೆಗಳಾಗತ್ತೆ, ಅತ್ಯಾಚಾರ ಆಗತ್ತೆ. ಕಲ್ಪದ ಹಿಂದೆನೂ ಆಗಿತ್ತು, ಈಗಲೂ ಆಗತ್ತೆ. ಏಕೆಂತೇಳಿದ್ರೆ ವಿಷವನ್ನ ಕೊಡೋದಿಲ್ಲ. ಗಾಯ ಬಿ ಹುವಾ ಹೇ ಅಮೃತ್ ಚೋಡ್ ವಿಷ್ ಕಾಹೆ ಕೋ ಕಾಯೆ. ಅಮೃತವನ್ನ ಬಿಟ್ಟು ವಿಷವನ್ನ ಯಾಕೆ ಕುಡಿಬೇಕು? अमृत पीते पीते तुम मनुष्य से देवता बन जाते हो. जो पक्के ब्राह्मण होंगे वो तो कहेंगे चाहे कुछ भी हो परंतु हम विष नहीं देंगे. ಅಮೃತವನ್ನ ಕುಡಿತಾ ಕುಡಿತಾ ಮನುಷ್ಯರಿಂದ ದೇವತೆಗಳಾಗ್ತೀರಾ. ಯಾರು ಪಕ್ಕಾ ಬ್ರಾಹ್ಮಣರಿರ್ತಾರೆ ಅವ್ರು ಹೇಳ್ತಾರೆ, ಏನಾದರೂ ನಾನು ವಿಷವನ್ನ ಕುಡಿಯೋದಿಲ್ಲ. ಕಿತ್ನಾ ಸಹನ್ ಬಿ ಕರ್ತೆ ಹೇ ತಬ್ ತೋ ಊಂಚ್ ಪದ್ ಪಾತೆ ಹೇ. ಬಹಳ ಸಹನೆಯನ್ನ ಮಾಡ್ತಾರೆ. ಯಾರು ಸಹನೆಯನ್ನ ಮಾಡ್ತಾರೆ ಅವರೇ ಶ್ರೇಷ್ಠ ಪದವಿಯನ್ನ ಪಡೆಯೋದಕ್ಕೆ ಸಾಧ್ಯ. ಶುಭಾಬಾ ಕೋ ಯಾದ್ ಕರ್ತೆ ಕರ್ತೆ ಪ್ರಾಣ್ ಬಿ ಚೋಡ್ ದೇತೆ ಹೇ. ಶುಭಾಬಾ ಕಾ ಫರ್ಮಾನ್ ಹೇ. ಶುಭಾಬೋರನ್ನ ನೆನಪನ್ನ ಮಾಡ್ತಾ ಮಾಡ್ತಾ ಪ್ರಾಣವನ್ನ ಬಿಟ್ಬಿಡ್ತಾರೆ. ಶುಭಾಬೋರ ಶ್ರೀಮತವಾಗಿದೆ. फरमान तो सबको है इसीलिए कहते हैं मुझे याद करो तो मेरे पास ಪರಂಧಾಮ್ ಮೇ ಆ ಜಾಯೆಂಗೆ. ತಂದೆಯನ್ನ ನೆನಪನ್ನ ಮಾಡಿದಾಗ ತಂದೆ ಹತ್ತಿರ ಪರಂಧಾಮಕ್ಕೆ ಬಂದ್ಬಿಡ್ತೀವಿ. ಶುಭಾಬಾ इस मुख द्वारा तुम आत्माओं से बात करते हैं. यह भी मनुष्य है. मनुष्य कभी भी मनुष्य को ಪಾವನ್ ನಹಿ ಬನಾ ಸಕ್ತೆ. ಶುಭಾಬಾ ಬ್ರಹ್ಮನ ಮುಖದ ಮುಖಾಂತರ ಆತ್ಮಗಳ ಜೊತೆಯಲ್ಲಿ ಮಾತನಾಡ್ತಾರೆ. ಇವರು ಕೂಡ ಮನುಷ್ಯರು. ಮನುಷ್ಯರು ಎಂದು ಮನುಷ್ಯರನ್ನ ಪಾವನ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಪ್ ಕೋ ಬುಲಾತೆ ಹೇ ಕಿ ಪತಿತೋಂ ಕೋ ಆಕರ್ ಪಾವನ್ ಬನಾವೋ. ತಂದೆಯನ್ನ ಕರೆದ್ವಿ, ಏ ತಂದೆ ನೀವು ಬನ್ನಿ, ನಾವು ಪತಿತರಾಗಿದ್ದೀವಿ, ನಮ್ಮನ್ನ ಪಾವನ ಮಾಡಿ. तो मुझे ज़रूर पति दुनिया में ही आना पड़े क्योंकि यह कोई पावन तो है नहीं. ತಂದೆ ಪತಿತ ಪ್ರಪಂಚದಲ್ಲೇ ಬರಬೇಕಾಗತ್ತೆ. ಏಕೆಂತೇಳಿದ್ರೆ ಇಲ್ಲಿ ಒಬ್ಬರೂ ಕೂಡ ಪಾವನರಿಲ್ಲ. अब बाप कहते हैं मैं तुमको इस श्री कृष्ण जैसा पावन स्वर्ग का मालिक बनाता हूँ. ತಂದೆ ಹೇಳ್ತಾರೆ, ಶ್ರೀಕೃಷ್ಣನಂತೆ ಪಾವನ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತೀನಿ. अगर कोई कहता है कि मैं बंधन में हूँ तो बाबा क्या करे. ಈಗ ಯಾರಾದರೂ ಮಕ್ಕಳು ಹೇಳ್ತಾರೆ, ಬಾಬಾ ನನಗೆ ತುಂಬ ಬಂಧನ ಇದೆ ಅಂತ. ಬಂಧನ ಇದ್ದರೆ ಬಾಬಾ ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. तुमको तो ज्ञान मिलता है कि गृहस्थ व्यवहार में रहते श्रीमत पर चलो तो तुम श्रेष्ठ बनेंगे. तुम सब ईश्वरीय परिवार के वो. ಬಾಬಾ ನಾವು ಮಕ್ಕಳಿಗೆ ಜ್ಞಾನವನ್ನ ಕೊಡ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ಶ್ರೀಮತದ ಅನುಸಾರ ನಡೀರಿ, ಶ್ರೇಷ್ಠರಾಗ್ತೀರಾ. ಏಕೆಂತೇಳಿದ್ರೆ ನಾವು ಈಶ್ವರಿಯ ಪರಿವಾರದವರಾಗಿದ್ದೀವಿ. ಶುಭಾಬಾ ಬ್ರಹ್ಮ ದಾದಾ ತುಮ್ ಬ್ರಾಹ್ಮಣ್ ಬ್ರಾಹ್ಮಣಿಯ ಪೋತ್ರೆ ಅವ್ರ ಪೋತ್ರಿಯ. ಶುಭಾಬಾ ಬ್ರಹ್ಮ ದಾದಾ ನಾವು ಬ್ರಾಹ್ಮಣರು ಬ್ರಾಹ್ಮಣಿಯರು ಮಕ್ಕಳು ಮೊಮ್ಮಕ್ಕಳಾಗಿದ್ದೀವಿ. ತುಮ್ ಸಬ್ಕೋ ಸ್ವರ್ಗ ಕಾ ವರ್ಷ ಬಾದ್ಶಾಹಿ ಮಿಲ್ತಿ ಹೇ. ನಾವೆಲ್ಲ ಮಕ್ಕಳಿಗೆ ಸ್ವರ್ಗದ ಆಸ್ತಿ ರಾಜ್ಯಭಾಗ್ಯ ಸಿಕ್ಕತ್ತೆ. ಬಾಪ್ ದೇತಾ ಹೇ ಸ್ವರ್ಗ ಕಾ ವರ್ಷ ತೋ ಹಮ್ ಬಾಪ್ ಕೆ ವಾರಿಸ್ ಟೆಹರೆ. ತಂದೆ ಸ್ವರ್ಗದ ಆಸ್ತಿಯನ್ನ ಕೊಡ್ತಾರೆ ಅಂತ ಹೇಳಿದಾಗ ನಾವು ಮಕ್ಕಳು ವಾರಿಸ್ ಆಗ್ತೀವಿ ಅನ್ನೋ ಒಂದು ರೀತಿಯಲ್ಲಿ ಬಾಬಾ ಹೇಳ್ತಾರೆ. तो ज़रूर हम स्वर्ग में होने चाहिए. ಹಾಗಾದರೆ ನಾವೆಲ್ಲ ಮಕ್ಕಳು ಎಲ್ಲಿರಬೇಕು? ಸ್ವರ್ಗದಲ್ಲಿ ಇರಬೇಕು. ಫಿರ್ ಹಮ್ ಅಭಿ ನರಕ್ ಮೇ ಕ್ಯೂ. ನಾವು ಯಾಕೀಗ ನರಕದಲ್ಲಿ ಒದ್ದಾಡ್ತಾ ಇದ್ದೀವಿ? ಬಾಪ್ ಸಮझाते हैं ರಾವಣ ರಾಜ್ಯ ಕೆ ಕಾರಣ ತುಮ್ ನರಕ ಮೇ ಪಡೆ ವೋ. ಬಾಬಾ ಹೇಳ್ತಾರೆ, ರಾವಣನ ರಾಜ್ಯ ಇರೋ ಕಾರಣ
ನರ್ಕದಲ್ಲಿ ಇದ್ದೀರಾ ಮಕ್ಕಳೇ. अब मैं आया हूँ तुमको ಸ್ವರ್ಗ ಮೇ ಲೇ ಚಲ್ನೆ ಕೆ ಲಿಯೇ. ತಂದೆ ಬಂದಿದ್ದಾರೆ ನಾವು ಮಕ್ಕಳನ್ನ ಸ್ವರ್ಗಕ್ಕೆ ಕರ್ಕೊಂಡೋಗುವುದಕ್ಕೆ. ಬಾಪ್ ಹೇ ಕೇವಯ್ಯ ಸಬ್ಕೋ ಉಸ್ ಪಾರ್ ಲೇ ಜಾತೆ ಹೇ. ತಂದೆ ಅಂಬಿಗ ಆಗಿದ್ದಾರೆ, ನಮ್ಮನ್ನೆಲ್ಲ ಆ ಕಡೆಗೆ ಕರ್ಕೊಂಡೋಗ್ತಾರೆ. ಶ್ರೀಕೃಷ್ಣ ಕೋಯಿ ಸಬ್ಕಾ ಬಾಪ್ ನಹೀ ಹೇ. ಶ್ರೀಕೃಷ್ಣ ನಮ್ಮೆಲ್ಲರ ತಂದೆ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾದ್ ಏಕ್ ಕೋ ಹಿ ಕರ್ನಾ ಹೇ, ಅನೇಕೋಂ ಕೋ ಯಾದ್ ಕರ್ನಾ ಮಾನ ಭಕ್ತಿ ಮಾರ್ಗ. ಅನೇಕರನ್ನ ನೆನಪನ್ನ ಮಾಡೋದು ಅಂದ್ರೆ ಭಕ್ತಿ ಮಾರ್ಗ. ಏಕ್ ಬಾಪ್ ಕೋ ಯಾದ್ ಕರೆಂಗೆ ತೋ ಅಂತಮತಿ सोगति हो जाएगी. एक बाप की ही श्रीमत गाई हुई है, ना कि अनेक गुरु गोसाइयों की. ಒಬ್ಬ ತಂದೆಯನ್ನ ನೆನಪನ್ನ ಮಾಡಬೇಕು, ಅಂತಮತಿ ಸೋಗತಿ ಆಗತ್ತೆ. ಒಬ್ಬ ತಂದೆಯ ಶ್ರೀಮತದ ಗಾಯನ ಇದೆ, ಅನೇಕ ಗುರು ಗೋಸಾಯಿಗಳ ಮಾತಿಲ್ಲ. ವಹ ತೋ ಕಹ ದೇತೆ ಹೇ ಭಗವಾನ್ ನಾಮ್ ರೂಪ್ ಸೆ ನ್ಯಾರಾ ಹೇ. ಅಲ್ಲಂತೂ ಹೇಳ್ಬಿಡ್ತಾರೆ ಭಗವಂತ ನಾಮರೂಪದಿಂದ ಭಿನ್ನರಾಗಿದ್ದಾರೆ ಅಂತ. ಪರಂತು ನಾಮ್ ರೂಪ್ ಸೆ ನ್ಯಾರಿ ವಸ್ತು ಕೋಯಿ ಓತಿ ನಹಿ. ನಾಮರೂಪದಿಂದ ಭಿನ್ನವಾಗಿರುವಂಥ ವಸ್ತು ಯಾವುದೂ ಸಹ ಇಲ್ಲ. ಆಕಾಶ್ ಪೋಲಾರ್ ಹೇ ಫಿರ್ ಭಿ ನಾಮ್ ತೋ ಹೇನಾ. ಆಕಾಶ ಪೋಲಾರ್ ಆಗಿದೆ, ಆದರೂ ಕೂಡ ಹೆಸರಿದೆ. ಅಭಿ ಯೆ ಭಾರತ್ ಕಿತ್ನಾ ಕಂಗಾಲ್ ಹೇ, ದೇವಾಲ ಮಾರಾ ಹುವಾ ಹೇ. ಭಾರತ ಇವತ್ತೆಷ್ಟು ಕಂಗಾಲಾಗಿದೆ, ಎಲ್ಲವನ್ನ ಕಳ್ಕೊಂಡು ಕೂತ್ಕೊಂಡಿದೆ. ಬಾಪ್ कहते हैं जब ऐसी हालत हो जाती है तो मैं आकर भारत को ಸೋನೆ ಕಿ ಚಿಡಿಯಾ ಬನಾತಾ ಹೂಂ. ತಂದೆ ಹೇಳ್ತಾರೆ ಇಂತಹ ಪರಿಸ್ಥಿತಿ ಎನ್ನೋದು ಬರುತ್ತೆ ಮಕ್ಕಳೇ, ನಾನು ಬಂದು ಚಿನ್ನದ ಪಕ್ಷಿಯನ್ನಾಗಿ ಮಾಡ್ತೀನಿ. ಬಂಬೋರ್ಕೋ ಆಗ್ತೋ ಲಗ್ನಾಯಿ ಹೇ. ಕಾಡಿಗಂತೂ ಬಾಬಾ ಹೇಳ್ತಾರೆ ಏನಾಗತ್ತೆ, ಬೆಂಕಿ ಬೀಳುತ್ತೆ. ಪುರಾಣಿ ದುನಿಯಾ ಸಾರಿ ಕಲಾ ಸೋ ನಹಿ ಬನೆಂಗೆ. ಹಳೆಯ ಪ್ರಪಂಚ ಎಲ್ಲ ಸಮಾಪ್ತಿಯಾಗಿ ಹೊಸದಾಗತ್ತೆ. ತುಮ್ ಬಚ್ಚೆ ಶ್ರೀಮತ್ ಪರ್ ಸ್ವರ್ಗ ಕಿ ರಾಜಧಾನಿ ಸ್ಥಾಪನಾ ಕರ್ ರಹೇ ವೋ. ನಾವು ಮಕ್ಕಳು ಏನ್ ಮಾಡ್ತಿದ್ದೀವಿ, ಶ್ರೀಮತದ ಅನುಸಾರ ಸ್ವರ್ಗದ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ. ಯ ಹೇ ಈಶ್ವರಿಯ ಪಡಾಯಿ, ಬಾಕಿ ಸಬ್ ಹೇ ಆಸುರಿ ಪಡಾಯಿ. ಇದು ಈಶ್ವರಿಯ ವಿದ್ಯೆ ಆಗಿದೆ, ಬಾಕಿ ಎಲ್ಲ ಆಸುರಿ ವಿದ್ಯೆ. ಇಸ್ ಪಡಾಯಿ ಸೆ ತುಮ್ ಸ್ವರ್ಗವಾಸಿ ಬಂತೇವೋ. ಈ ಒಂದು ವಿದ್ಯೆಯನ್ನ ಓದೋದ್ರಿಂದ ಸ್ವರ್ಗವಾಸಿಗಳಾಗ್ತೀವಿ. ಉಸ್ ಪಡಾಯಿ ಸೆ ತುಮ್ ನರ್ಕವಾಸಿ ಬಂತೇವೋ. ಆ ಒಂದು ವಿದ್ಯೆಯನ್ನ ಓದೋದ್ರಿಂದ ನರಕವಾಸಿಗಳಾಗ್ತೀವಿ. ಅಬ್ ದೈವಿ ಜಾಡ್ ದಿನ್ ಪ್ರತಿದಿನ್ ಬಡ್ತಾ ಜಾಯೇಗಾ. ದೈವಿ ವೃಕ್ಷ ಅನ್ನೋದೇನಾಗತ್ತೆ, ಡೇ ಬೈ ಡೇ ವೃದ್ಧಿ ಆಗತ್ತೆ. ಮಾಯಾ ಕೆ ತೂಫಾನ್ ಬಿ ಬಹುತ್ ಲಗ್ತೆ ಹೇ, ತಬ್ ಬಾಪ್ ಕೇತೆ ಹೇ ಯ ಹೇ ದುಃಖಧಾಮ್. ಮಾಯೆಯ ಬಿರುಗಾಳಿ ಜೋರಾಗಿ ಬರುತ್ತೆ. ತಂದೆ ಹೇಳ್ತಾರೆ ಮಕ್ಕಳೇ ಇದು ದುಃಖಧಾಮ. ಅಬ್ ತುಮ್ ಮುझे ಯಾದ್ ಕರೋ, ಪರಂಧಾಮ್ ಕೋ ಯಾದ್ ಕರೋ और सुखधाम को याद करो तो ಬೇಡ ಪಾರ್ ಹೋ ಜಾಯೇಗಾ. ಈಗ ತಂದೆ ಹೇಳ್ತಾರೆ ಪರಮಧಾಮವನ್ನ ನೆನಪನ್ನ ಮಾಡಿ, ಸುಖಧಾಮವನ್ನ ನೆನಪನ್ನ ಮಾಡಿ ಪರಿಸ್ಥಿತಿಯಿಂದ ಪಾರಾಗ್ತೀರಾ. ಬಾಪ್ ಆತೆ ಹೇ ದುಃಖಧಾಮ್ ಸೆ ಶಾಂತಿಧಾಮ್ ಲೇ ಜಾನೆ ಕೆ ಲಿಯೇ. ತಂದೆ ಬಂದಿದ್ದಾರೆ ದುಃಖಧಾಮದಿಂದ ಶಾಂತಿಧಾಮಕ್ಕೆ ಕರ್ಕೊಂಡೋಗುವುದಕ್ಕೆ. ಫಿರ್ ಸುಖಧಾಮ್ ಮೇ ಬೇಜ್ ದೇಂಗೆ. ನಂತರ ಬಾಬಾ ನಮ್ಮನ್ನೆಲ್ಲಿ ಕಳಿಸ್ತಾರೆ, ಸುಖಧಾಮಕ್ಕೆ ಕಳಿಸ್ತಾರೆ. ಅಬ್ ದುಃಖಧಾಮ್ ಕೋ ಭೂಲ್ತೆ ಜಾವೋ, ಬಾಪ್ ಓರ್ ವರ್ಷಾ ಕೋ ಯಾದ್ ಕರೋ. ಈ ದುಃಖಧಾಮವನ್ನ ಮರಿತಾ ಹೋಗ್ಬೇಕು, ತಂದೆ ಮತ್ತು ಆಸ್ತಿಯನ್ನ ನೆನಪನ್ನ ಮಾಡಬೇಕು. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾ ಕಾ
याद प्यार और गुड मॉर्निंग। रूहानी बाप की रूहानी बच्चों को नमस्ते। हम रूहानी बच्चों की रूहानी बाप दादा को याद प्यार और नमस्ते, बाप को गुड मॉर्निंग। धारणा के लिए मुख्य सार, धारणेಗೋಸ್ಕರ मुख्य सार, ज्ञान और योग से अपने ಬಂಧನों को काटना है। ಜ್ಞಾನ ಮತ್ತು ಯೋಗದಿಂದ ನಮ್ಮ ಬಂಧನವನ್ನ समाप्ति ಮಾಡಿಕೊಳ್ಳಬೇಕು। इस दुख धाम को भूल शांति धाम और सुख धाम को याद करना है। ಈ ದುಃಖಧಾಮವನ್ನ ಮರೆತು ಶಾಂತಿಧಾಮ ಮತ್ತು ಸುಖಧಾಮವನ್ನ ನೆನಪು ಮಾಡಬೇಕು। कुछ सहन करना पड़े, प्राण भी त्यागना पड़े, तो भी बाप ने जो पावन बनने का फरमान किया है, अब उस पर चलना ही है, पतित कभी नहीं बनना है। ಏನಾದರೂ ಸಹನೆ ಮಾಡ್ಬೋದು, ಪ್ರಾಣ ತ್ಯಾಗ ಮಾಡುವಂಥ ಪರಿಸ್ಥಿತಿ ಬರ್ಬೋದು, ತಂದೆ ಏನು ಹೇಳಿದರೆ ಪಾವನರಾಗಿರಬೇಕು ಅನ್ನೋ ಒಂದು ಶ್ರೀಮತ ಇದೆ, ಅದರಂತೆ ನಡಿಬೇಕು ಎಂದೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ ಪತಿತರಾಗಬಾರ್ದು। ವರದಾನ, ब्राह्मण सो फरिश्ता सो जीवन मुक्त देवता बनने वाले सर्व आकर्षण मुक्त भव। ಬ್ರಾಹ್ಮಣ ಸೋ ಫರಿಷ್ಠಾ ಜೀವನದಿಂದ ಮುಕ್ತರಾಗಿ ದೇವತೆಗಳಾಗುವಂಥವರೇ ಸರ್ವ ಆಕರ್ಷಣೆಯಿಂದ ಮುಕ್ತ ಭವ ಅಂತ ಹೇಳ್ತಿದ್ದಾರೆ ಬಾಬಾ। ಸಂಗಮ್ ಯುಗ್ ಪರ್ ಬ್ರಾಹ್ಮಣೋं को ब्राह्मण से फरिश्ता बनना है। फरिश्ता अर्थात जिसका पुरानी दुनिया, पुराने संस्कार, पुरानी देह के प्रति कोई भी आकर्षण का रिश्ता नहीं। ಫರಿಷ್ಠೆ ಅಂತ ಹೇಳಿದ್ರೆ ಹಳೆಯ ಪ್ರಪಂಚದಿಂದ, ಹಳೆಯ ಸಂಸ್ಕಾರ, ಹಳೆಯ ದೇಹದ ಪ್ರತಿ ಯಾವುದೇ ರೀತಿಯಲ್ಲಿ ಆಕರ್ಷಣೆಯ ಸಂಬಂಧ ಇರೋದಿಲ್ಲ। तीनों से मुक्त, इसीलिए ड्रामा में पहले मुक्ति का वर्षा है, फिर जीवन मुक्ति का। ಆ ಕಾರಣ ಮೂರರಿಂದ ಮುಕ್ತ ಡ್ರಾಮಾದಲ್ಲಿ ಮೊದಲು ಮುಕ್ತಿಯ ಆಸ್ತಿ, ನಂತರ जीवन मुक्तिया आस्ती। तो फरिश्ता अर्थात मुक्त और मुक्त फरिश्ता ही जीवन मुक्त देवता बनेंगे। फरिश्ते ने मुक्त, मुक्त फरिश्ते ने जीवन मुक्ति देवते आगते। जब ऐसे ब्राह्मण सो सर्व आकर्षण मुक्त फरिश्ता सो देवता बनो। ಯಾವಾಗ ಬ್ರಾಹ್ಮಣ ಸೋ ಸರ್ವ ಆಕರ್ಷಣೆಗಳಿಂದ ಮುಕ್ತ ಫರಿಷ್ಠಾ ಸೋ ದೇವತೆಗಳಾಗ್ತೀವಿ। ಪ್ರಕೃತಿ भी दिल व जान सिख व प्रेम से आप सबकी ಸೇವಾ ಕರೆಗಿ। ಯಾವಾಗ ನಾವಿಂತಹ ಬ್ರಾಹ್ಮಣರಾಗ್ತೀವಿ, ಸರ್ವ ಆಕರ್ಷಣೆಗಳಿಂದ ಮುಕ್ತ ಫರಿಷ್ಠೆ ಸೋ ದೇವತೆಗಳಾಗ್ತೀವಿ, ಪ್ರಕೃತಿನೂ ಕೂಡ ದಿಲ್ ಸೆ ಹೃದಯದಿಂದ ಸಿಕ್ವ ಪ್ರೇಮದಿಂದ ನಾವೆಲ್ಲರ ಸೇವೆಯನ್ನ ಮಾಡುತ್ತೆ। स्लोगन, अपने संस्कारों को इजी सरल बना दो तो सर्व कार्य ಈಸಿ हो जाएंगे। ನಮ್ಮ ಸಂಸ್ಕಾರಗಳನ್ನ ಸರಳ ಸಹಜವನ್ನಾಗಿ ಮಾಡಿಕೊಂಡಾಗ ಸರ್ವ ಕಾರ್ಯನೂ ಕೂಡ ಈಸಿ ಆಗತ್ತೆ। ಮಾತೇಶ್ವರಿ ಜಿ ಕೆ ಅನ್ಮೋಲ್ ಮಹಾವಾಕ್ಯ ಪರಮಾತ್ಮ ಕರನ್ ಕರಾವನ್ಹಾರ್ ಕೇಸೆ ಹೇ। ಮೊಮ್ಮಾರವರ ವ್ಯಾಲ್ಯೂಬಲ್ ಮಹಾವಾಕ್ಯ, ಪರಮಾತ್ಮ ಮಾಡಿ ಮಾಡಿಸುವಂಥವರು ಹೇಗೆ। बहुत मनुष्य ऐसे समझ बैठे हैं कि ये जो अनादि बना बनाया सृष्टि ड्रामा चल रहा है वो सारा परमात्मा चला रहा है। इसलिए वो कहते हैं कि मनुष्य के कुछ नहीं हाथ, करन करावनहार स्वामी सब कुछ परमात्मा ही करता है। ಬಹಳ ಮನುಷ್ಯರು ಈ ರೀತಿ ಅರ್ಥ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಇದು ಅನಾದಿ ಮಾಡಿ ಮಾಡಲ್ಪಟ್ಟಂತಹ ಸೃಷ್ಟಿ ಡ್ರಾಮಾ ನಡೀತಾ ಇದೆ,
ಪರಮಾತ್ಮ ನಡೆಸ್ತಾ ಇದ್ದರೆ ಆ ಕಾರಣ ಮನುಷ್ಯನ ಕೈಯಲ್ಲಿ ಏನೂ ಸಹ ಇಲ್ಲ. ಮಾಡಿಸುವಂತಹ ಸ್ವಾಮಿ ಎಲ್ಲ ಪರಮಾತ್ಮನೇ ಆಗಿದ್ದಾರೆ. ಸುಖ ದುಃಖ ದೋನೋ बाग परमात्मा ने ही बनाया है। अब ऐसी बुद्धि वालों को कौन सी बुद्धि कहा जाएगा? ಸುಖ ದುಃಖ ಎರಡು ಭಾಗಗಳನ್ನು ಪರಮಾತ್ಮನೇ ಮಾಡಿದರೆ ಈಗ ಇಂತಹ ಬುದ್ಧಿಯವರನ್ನ ಎಂತಹ ಬುದ್ಧಿ ಅಂತ ಹೇಳಲಾಗತ್ತೆ? पहले उन्हों को ये समझना ज़रूर है कि यह अनादि बनी बनाई सृष्टि का खेल वो परमात्मा जो अब बनाता है वही चलता है। ಮೊಟ್ಟ ಮೊದಲು ಅವರಿಗೆ ತಿಳಿಸಬೇಕು, ಇದು ಅನಾದಿ ಮಾಡಲ್ಪಟ್ಟಂತಹ ಸೃಷ್ಟಿಯ ಆಟ ಪರಮಾತ್ಮ ಈ ಸಮಯದಲ್ಲಿ ಮಾಡ್ತಾ ಇದ್ದಾರೆ, ಅದು ನಡೀತಾ ಇದೆ. जिसको हम कहते हैं ये बनी बनाई का खेल ऑटोमेटिकली चलती ही रहता है, तो फिर परमात्मा के लिए भी कहा जाता है कि यह सब कुछ परमात्मा ही करता है। जो परमात्मा को करनहार कहते हैं, ये नाम फिर कौन सी अस्थि के ऊपर पड़ा है? ಯಾವುದನ್ನ ನಾವು ಹೇಳ್ತೀವಿ ಮಾಡಲ್ಪಟ್ಟಂತಹ ಆಟ ಆಟೋಮೆಟಿಕ್ ಆಗಿ ನಡೀತಾನೆ ಹೋಗುತ್ತೆ. ಪರಮಾತ್ಮನಿಗೆ ಹೇಳಲಾಗತ್ತೆ ಎಲ್ಲವನ್ನ ಪರಮಾತ್ಮನೇ ಮಾಡೋದು. ಪರಮಾತ್ಮ ಮಾಡಿಸುವಂಥವ್ರಾಗಿದ್ದಾರೆ. ಹಾಗಾದರೆ ಯಾವ ಒಂದು ಹೆಸರನ್ನ ಕೊಡ್ಬೋದು? ಅಬ್ ಇನ್ ಬಾತೋं को समझना है। पहले तो ये समझना है कि यह जो सृष्टि का अनादि नियम है वो तो बनाया है। जैसे परमात्मा भी अनादि है, माया भी अनादि है और चक्र भी आदि से लेकर अंत तक अनादि अविनाशी बनाया है। ಮೊಟ್ಟ ಮೊದಲು ತಿಳ್ಕೊಳ್ಬೇಕು, ಈ ಒಂದು ಸೃಷ್ಟಿ ಅನಾದಿ ನಿಯಮ ಏನು ಅಂದರೆ ಮಾಡಲ್ಪಟ್ಟಿದ್ದು. ಹೇಗೆ ಪರಮಾತ್ಮ ಅನಾದಿಯಾಗಿದ್ದರೆ ಮಾಯೇನೂ ಕೂಡ ಅನಾದಿಯಾಗಿದೆ. ಈ ಚಕ್ರ ಆದಿಯಿಂದ ಹಿಡಿದು ಅಂತ್ಯದವರೆಗೆ ಅನಾದಿ ಅವಿನಾಶಿ ಮಾಡಲ್ಪಟ್ಟಿರೋದು. जैसे बीज में अंडरस्टूड वृक्ष का ज्ञान है और वृक्ष में अंडरस्टूड बीज है, दोनों कंबाइंड है. ಹೇಗೆ ಬೀಜದಲ್ಲಿ ಅಂಡರ್ಸ್ಟುಡ್ ಆಗತ್ತೆ, ವೃಕ್ಷದ ಜ್ಞಾನ ಇದೆ, ವೃಕ್ಷದಲ್ಲಿ ಅಂಡರ್ಸ್ಟುಡ್ ಬೀಜ ಇದೆ, ಎರಡೂ ಕಂಬೈಂಡ್ ಆಗಿದೆ. दोनों अविनाशी है। बाकी बीज का क्या काम है? बीज बोना, जड़ निकलना, ಎರಡೂ ಕೂಡ ಕಂಬೈಂಡ್ ಆಗಿದೆ, ಎರಡೂ ಅವಿನಾಶಿ ಆಗಿದೆ. ಆದರೆ ಬೀಜದ ಕಾರ್ಯ ಏನು? ಬೀಜವನ್ನ ಬಿತ್ತುತ್ತೀವಿ ಅಂತ ಹೇಳಿದಾಗ ವೃಕ್ಷ ಬರುತ್ತೆ. ಅಗರ್ ಬೀಜ ನಾ ಬೋಯಾ ಜಾಯೆ ತೋ ವೃಕ್ಷ ಉತ್ಪನ್ನ ನಹಿ ಹೋತಾ. ಬೀಜದ ಬಿತ್ತನೆ ಮಾಡೋದಿಲ್ಲ ಅಂದರೆ ವೃಕ್ಷದ ಉತ್ಪನ್ನ ಅನ್ನೋದು ಆಗುವುದಿಲ್ಲ. तो परमात्मा भी स्वयं इस सारी सृष्टि का बीज रूप है और परमात्मा का पार्ट ही बीज बोना. ಪರಮಾತ್ಮ ಸ್ವಯಂ ಈ ಸೃಷ್ಟಿಯ ಬೀಜ ರೂಪ ಆಗಿದ್ದರೆ ಪರಮಾತ್ಮನ ಪಾರ್ಟು ಕೂಡ ಬೀಜವನ್ನ ಬಿತ್ತೋದು. ಪರಮಾತ್ಮ ಹಿ कहता है मैं परमात्मा हूँ ही तब जब बीज बोता हूँ. ಪರಮಾತ್ಮನೇ ಹೇಳ್ತಾರೆ ನಾನು ಪರಮಾತ್ಮನಾಗಿದ್ದೀನಿ ಯಾವಾಗ ಬೀಜದ ಬಿತ್ತನೆ ಮಾಡ್ತೀನಿ. ಅಗರ್ ಬೀಜ ನಹಿ ಬೋಯಾ ಜಾಯೆ ತೋ ವೃಕ್ಷ ಕೈಸೆ ನಿಕ್ಲೇಗಾ. ಬೀಜವನ್ನೇ ಬಿತ್ತೋದಿಲ್ಲ ಅಂದರೆ ವೃಕ್ಷ ಅನ್ನೋದು ಹೇಗೆ ಬರುತ್ತೆ ಮಕ್ಕಳೇ? ಮೇರಾ ನಾಮ್ ಪರಮಾತ್ಮ ಹಿ ತಬ್ ಹೇ ಮೇರಾ ಪರಂ ಕಾರ್ಯು ಹೇ. ಮೇರಾ ಕಾರ್ಯು ಹಿ ಜೋ ಮೈ ಖುದ್ ಪಾಡ್ಧಾರಿ ಬನ್ ಬೀಜ್ ಬೋತಾ ಹೂँ. ನನ್ನ ಹೆಸರು ಪರಮಾತ್ಮ, ನನ್ನ ಪರಮ ಕರ್ತವ್ಯವಾಗಿದೆ, ನನ್ನ ಕರ್ತವ್ಯನೇ ಆಗಿದೆ ಸ್ವಯಂ ಪಾರ್ಟ್ಧಾರಿಯಾಗಿ बीजवನ್ನ ಬಿತ್ತೋದು. सृष्टि की आदि भी करता हूँ और अंत भी करता हूँ. मैं
ಕರನ್ಧಾರಿ ಬನ್ ಬೀಜ್ ಬೋತಾ ಹೂಂ. ಸೃಷ್ಟಿಯ ಆದಿಯನ್ನು ಮಾಡ್ತೀನಿ, ಅಂತ್ಯವನ್ನು ಮಾಡ್ತೀನಿ, ಮಾಡಿಸುವಂತಹ ಬೀಜವನ್ನ ಬಿತ್ತನೆ ಮಾಡ್ತೀನಿ. ಬೀಜ್ ಬೋನೆ ಕಾ ಮತ್ಲಬ್ ಹೇ ರಚನಾ ಕರ್ನಾ. ಬೀಜವನ್ನ ಬಿತ್ತುವುದರ ಅರ್ಥ ಏನು? रचनेयನ್ನ ಮಾಡೋದು. पुरानी सृष्टि की अंत करना और नई सृष्टि की आदि करना, इसको ही कहते हैं परमात्ಮ सब कुछ करता है. ಆ ಬೀಜವನ್ನ ಬಿತ್ತನೆ ಮಾಡುವಂತಹ ಅರ್ಥ ಏನು? ರಚನೆಯನ್ನ ಮಾಡೋದು. ಹಳೆಯ ಸೃಷ್ಟಿಯ ಅಂತ್ಯ ಆಗತ್ತೆ ಮತ್ತು ಹೊಸ ಸೃಷ್ಟಿಯ ಆದಿ ಆಗತ್ತೆ. ಇದಕ್ಕೆ ಪರಮಾತ್ಮ ಎಲ್ಲವನ್ನ ಮಾಡ್ತಾರೆ ಅನ್ನೋ ಒಂದು ರೀತಿಯಲ್ಲಿ ಹೇಳಲಾಗತ್ತೆ. ಅಚ್ಚ, ಓಂ ಶಾಂತಿ. ಮನುಷ್ಯರ ಮತದಿಂದ ಅರ್ಧಕಲ್ಪ ನಡೀತಾ ಬಂದ್ವಿ. ಈಗ ಶ್ರೀಮತದಂತೆ ನಡೆದು ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗ್ತೀವಿ. हम